ಇಂದು ಕೂಡ ಮಹಾ ಕುಂಭಮೇಳಕ್ಕೆ ಜನರು ಸುನಾಮಿಯಂತೆ ಆಗಮಿಸುತ್ತಿದ್ದಾರೆ. ಇಂದಿಗೆ 25ನೇ ದಿನ. ಒಟ್ಟು 25 ದಿನ ಕಳೆದರೂ ಕೂಡ 30 ಕೋಟಿಗೂ ಅಧಿಕ ಭಕ್ತಾದಿಗಳು ಈಗ ಪುಣ್ಯ ಸ್ನಾನ ಮಾಡಿದ್ದಾರೆ. ಇಂದು ಮಹಾ ಕುಂಭ ವೈಭವಕ್ಕೆ 25ನೇ ದಿನ. 25 ದಿನ ಕಳೆದರೂ ಕೂಡ ಸುನಾಮಿಯಂತೆ ಜನ ಆಗಮಿಸುತ್ತಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಭಕ್ತಗಣ ಮಿಂದೇಳುತ್ತಿದ್ದಾರೆ. ಭಕ್ತರನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡುತ್ತಿದ್ದಾರೆ. ಮೈಕ್ ಮೂಲಕ ಅನೌನ್ಸ್ ಮಾಡ್ತಾ ಇದ್ದಾರೆ ಪೊಲೀಸ್ನವರು. ಪ್ರಯಾಗ್ರಾಜ್ನಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಿದೆ. ನೋಡಿ, ಮಹಾಕುಂಭ ಮೇಳಕ್ಕೆ ಇಂದು 25ನೇ ದಿನ. ಈಗಲೂ ಕೂಡ ಭಕ್ತಾದಿಗಳು ಬಂದು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಿದ್ದಾರೆ. 25 ದಿನ ಕಳೆದರೂ ಕೂಡ ಜನರು ಇನ್ನೂ ಕೂಡ ಬರ್ತಾ ಇದ್ದಾರೆ ಭಕ್ತಾದಿಗಳು. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಬಂದು ಪುಣ್ಯ ಸ್ನಾನವನ್ನ ಮಾಡಿದ್ರು. ಅದಾದ ಬಳಿಕ ಇವತ್ತು 25ನೇ ದಿನ. ಇಂದು ಕೂಡ ಭಕ್ತಗಣ ಹಾಜರಾಗಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಿದ್ದಾರೆ. ಭಕ್ತರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸವನ್ನೇ ಪಡ್ತಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ, ಸಾಕಷ್ಟು ಜನರು ಬಂದು ಅಲ್ಲಿ ಸ್ನಾನವನ್ನ ಮಾಡ್ತಾ ಇರೋದು, ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿರೋದನ್ನು ನೀವು ಅಲ್ಲಿ ಗಮನಿಸ್ತಾ ಇದ್ದೀರಿ. ಜೊತೆಗೆ ಮೈಕ್ ಮೂಲಕ ಅನೌನ್ಸ್ ಮಾಡ್ತಿದ್ದಾರಂತೆ ಪೊಲೀಸರು. ನಮ್ಮ ಕೊಲೀಗ್ ರಂಜಿತ್ ಅಲ್ಲಿಂದಲೇ ನಿರಂತರವಾಗಿ ದಿನ 1ರಿಂದಲೂ ಕೂಡ ಪ್ರಯಾಗ್ರಾಜ್ನಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಿದ್ದಾರೆ. ಇಂದು ಕೂಡ ಮಹಾ ಕುಂಭಮೇಳಕ್ಕೆ ಜನರು ಸುನಾಮಿಯಂತೆ ಆಗಮಿಸುತ್ತಿದ್ದಾರೆ. ಇಂದಿಗೆ 25ನೇ ದಿನ. ಒಟ್ಟು 25 ದಿನ ಕಳೆದರೂ ಕೂಡ 30 ಕೋಟಿಗೂ ಅಧಿಕ ಭಕ್ತಾದಿಗಳು ಈಗ ಪುಣ್ಯ ಸ್ನಾನ ಮಾಡಿದ್ದಾರೆ. ಇಂದು ಮಹಾ ಕುಂಭ ವೈಭವಕ್ಕೆ 25ನೇ ದಿನ. 25 ದಿನ ಕಳೆದರೂ ಕೂಡ ಸುನಾಮಿಯಂತೆ ಜನ ಆಗಮಿಸುತ್ತಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಭಕ್ತಗಣ ಮಿಂದೇಳುತ್ತಿದ್ದಾರೆ. ಭಕ್ತರನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡುತ್ತಿದ್ದಾರೆ. ಮೈಕ್ ಮೂಲಕ ಅನೌನ್ಸ್ ಮಾಡ್ತಾ ಇದ್ದಾರೆ ಪೊಲೀಸ್ನವರು. ಪ್ರಯಾಗ್ರಾಜ್ನಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಿದೆ. ನೋಡಿ, ಮಹಾಕುಂಭ ಮೇಳಕ್ಕೆ ಇಂದು 25ನೇ ದಿನ. ಈಗಲೂ ಕೂಡ ಭಕ್ತಾದಿಗಳು ಬಂದು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಿದ್ದಾರೆ. 25 ದಿನ ಕಳೆದರೂ ಕೂಡ ಜನರು ಇನ್ನೂ ಕೂಡ ಬರ್ತಾ ಇದ್ದಾರೆ ಭಕ್ತಾದಿಗಳು. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಬಂದು ಪುಣ್ಯ ಸ್ನಾನವನ್ನ ಮಾಡಿದ್ರು. ಅದಾದ ಬಳಿಕ ಇವತ್ತು 25ನೇ ದಿನ. ಇಂದು ಕೂಡ ಭಕ್ತಗಣ ಹಾಜರಾಗಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಿದ್ದಾರೆ. ಭಕ್ತರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸವನ್ನೇ ಪಡ್ತಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ, ಸಾಕಷ್ಟು ಜನರು ಬಂದು ಅಲ್ಲಿ ಸ್ನಾನವನ್ನ ಮಾಡ್ತಾ ಇರೋದು, ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿರೋದನ್ನು ನೀವು ಅಲ್ಲಿ ಗಮನಿಸ್ತಾ ಇದ್ದೀರಿ. ಜೊತೆಗೆ ಮೈಕ್ ಮೂಲಕ ಅನೌನ್ಸ್ ಮಾಡ್ತಿದ್ದಾರಂತೆ ಪೊಲೀಸ್ನವರು. ನಮ್ಮ ಕೊಲೀಗ್ ರಂಜಿತ್ ಅಲ್ಲಿಂದಲೇ ನಿರಂತರವಾಗಿ ದಿನ 1ರಿಂದಲೂ ಕೂಡ ಪ್ರಯಾಗ್ರಾಜ್ನಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಿದ್ದಾರೆ. ಇಂದು ಕೂಡ ಮಹಾ ಕುಂಭಮೇಳಕ್ಕೆ ಜನರು ಸುನಾಮಿಯಂತೆ ಆಗಮಿಸುತ್ತಿದ್ದಾರೆ. ಇಂದಿಗೆ 25ನೇ ದಿನ. ಒಟ್ಟು 25 ದಿನ ಕಳೆದರೂ ಕೂಡ 30 ಕೋಟಿಗೂ ಅಧಿಕ ಭಕ್ತಾದಿಗಳು ಈಗ ಪುಣ್ಯ ಸ್ನಾನ ಮಾಡಿದ್ದಾರೆ. ಇಂದು ಮಹಾ ಕುಂಭ ವೈಭವಕ್ಕೆ 25ನೇ ದಿನ. 25 ದಿನ ಕಳೆದರೂ ಕೂಡ ಸುನಾಮಿಯಂತೆ ಜನ ಆಗಮಿಸುತ್ತಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಭಕ್ತಗಣ ಮಿಂದೇಳುತ್ತಿದ್ದಾರೆ. ಭಕ್ತರನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡುತ್ತಿದ್ದಾರೆ. ಮೈಕ್ ಮೂಲಕ ಅನೌನ್ಸ್ ಮಾಡ್ತಾ ಇದ್ದಾರೆ ಪೊಲೀಸ್ನವರು. ಪ್ರಯಾಗ್ರಾಜ್ನಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಿದೆ. ನೋಡಿ, ಮಹಾಕುಂಭ ಮೇಳಕ್ಕೆ ಇಂದು 25ನೇ ದಿನ. ಈಗಲೂ ಕೂಡ ಭಕ್ತಾದಿಗಳು ಬಂದು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಿದ್ದಾರೆ. 25 ದಿನ ಕಳೆದರೂ ಕೂಡ ಜನರು ಇನ್ನೂ ಕೂಡ ಬರ್ತಾ ಇದ್ದಾರೆ ಭಕ್ತಾದಿಗಳು. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಬಂದು ಪುಣ್ಯ ಸ್ನಾನವನ್ನ ಮಾಡಿದ್ರು. ಅದಾದ ಬಳಿಕ ಇವತ್ತು 25ನೇ ದಿನ. ಇಂದು ಕೂಡ ಭಕ್ತಗಣ ಹಾಜರಾಗಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಿದ್ದಾರೆ. ಭಕ್ತರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸವನ್ನೇ ಪಡ್ತಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ, ಸಾಕಷ್ಟು ಜನರು ಬಂದು ಅಲ್ಲಿ ಸ್ನಾನವನ್ನ ಮಾಡ್ತಾ ಇರೋದು, ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿರೋದನ್ನು ನೀವು ಅಲ್ಲಿ ಗಮನಿಸ್ತಾ ಇದ್ದೀರಿ. ಜೊತೆಗೆ ಮೈಕ್ ಮೂಲಕ ಅನೌನ್ಸ್ ಮಾಡ್ತಿದ್ದಾರಂತೆ ಪೊಲೀಸ್ನವರು. ನಮ್ಮ ಕೊಲೀಗ್ ರಂಜಿತ್ ಅಲ್ಲಿಂದಲೇ ನಿರಂತರವಾಗಿ ದಿನ 1ರಿಂದಲೂ ಕೂಡ ಪ್ರಯಾಗ್ರಾಜ್ನಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಿದ್ದಾರೆ. ಇಂದು ಕೂಡ ಮಹಾ ಕುಂಭಮೇಳಕ್ಕೆ ಜನರು ಸುನಾಮಿಯಂತೆ ಆಗಮಿಸುತ್ತಿದ್ದಾರೆ. ಇಂದಿಗೆ
25ನೇ ದಿನ. ಒಟ್ಟು 25 ದಿನ ಕಳೆದರೂ ಕೂಡ 30 ಕೋಟಿಗೂ ಅಧಿಕ ಭಕ್ತಾದಿಗಳು ಈಗ ಪುಣ್ಯ ಸ್ನಾನ ಮಾಡಿದ್ದಾರೆ. ಇಂದು ಮಹಾಕುಂಭ ವೈಭವಕ್ಕೆ 25ನೇ ದಿನ. 25 ದಿನ ಕಳೆದರೂ ಕೂಡ ಸುನಾಮಿಯಂತೆ ಜನ ಆಗಮಿಸುತ್ತಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಭಕ್ತಗಣ ಮಿಂದೇಳುತ್ತಿದ್ದಾರೆ. ಭಕ್ತರನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡುತ್ತಿದ್ದಾರೆ. ಮೈಕ್ ಮೂಲಕ ಅನೌನ್ಸ್ ಮಾಡ್ತಾ ಇದ್ದಾರೆ ಪೊಲೀಸ್ನವರು. ಪ್ರಯಾಗ್ರಾಜ್ನಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಿದೆ. ನೋಡಿ, ಮಹಾಕುಂಭ ಮೇಳಕ್ಕೆ ಇಂದು 25ನೇ ದಿನ. ಈಗಲೂ ಕೂಡ ಭಕ್ತಾದಿಗಳು ಬಂದು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಿದ್ದಾರೆ. 25 ದಿನ ಕಳೆದರೂ ಕೂಡ ಜನರು ಇನ್ನೂ ಕೂಡ ಬರ್ತಾ ಇದ್ದಾರೆ ಭಕ್ತಾದಿಗಳು. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಬಂದು ಪುಣ್ಯ ಸ್ನಾನವನ್ನ ಮಾಡಿದ್ರು. ಅದಾದ ಬಳಿಕ ಇವತ್ತು 25ನೇ ದಿನ. ಇಂದು ಕೂಡ ಭಕ್ತಗಣ ಹಾಜರಾಗಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಿದ್ದಾರೆ. ಭಕ್ತರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸವನ್ನೇ ಪಡ್ತಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ, ಸಾಕಷ್ಟು ಜನರು ಬಂದು ಅಲ್ಲಿ ಸ್ನಾನವನ್ನ ಮಾಡ್ತಾ ಇರೋದು, ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿರೋದನ್ನು ನೀವು ಅಲ್ಲಿ ಗಮನಿಸ್ತಾ ಇದ್ದೀರಿ. ಜೊತೆಗೆ ಮೈಕ್ ಮೂಲಕ ಅನೌನ್ಸ್ ಮಾಡ್ತಿದ್ದಾರಂತೆ ಪೊಲೀಸ್ನವರು. ನಮ್ಮ ಕೊಲೀಗ್ ರಂಜಿತ್ ಅಲ್ಲಿಂದಲೇ ನಿರಂತರವಾಗಿ ದಿನ 1ರಿಂದಲೂ ಕೂಡ ಪ್ರಯಾಗ್ರಾಜ್ನಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಿದ್ದಾರೆ. ಇಂದು ಕೂಡ ಮಹಾಕುಂಭಮೇಳಕ್ಕೆ ಜನರು ಸುನಾಮಿಯಂತೆ ಆಗಮಿಸುತ್ತಿದ್ದಾರೆ. ಇಂದಿಗೆ 25ನೇ ದಿನ. ಒಟ್ಟು 25 ದಿನ ಕಳೆದರೂ ಕೂಡ 30 ಕೋಟಿಗೂ ಅಧಿಕ ಭಕ್ತಾದಿಗಳು ಈಗ ಪುಣ್ಯ ಸ್ನಾನ ಮಾಡಿದ್ದಾರೆ. ಇಂದು ಮಹಾಕುಂಭ ವೈಭವಕ್ಕೆ 25ನೇ ದಿನ. 25 ದಿನ ಕಳೆದರೂ ಕೂಡ ಸುನಾಮಿಯಂತೆ ಜನ ಆಗಮಿಸುತ್ತಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಭಕ್ತಗಣ ಮಿಂದೇಳುತ್ತಿದ್ದಾರೆ. ಭಕ್ತರನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡುತ್ತಿದ್ದಾರೆ. ಮೈಕ್ ಮೂಲಕ ಅನೌನ್ಸ್ ಮಾಡ್ತಾ ಇದ್ದಾರೆ ಪೊಲೀಸ್ನವರು. ಪ್ರಯಾಗ್ರಾಜ್ನಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಿದೆ. ನೋಡಿ, ಮಹಾಕುಂಭ ಮೇಳಕ್ಕೆ ಇಂದು 25ನೇ ದಿನ. ಈಗಲೂ ಕೂಡ ಭಕ್ತಾದಿಗಳು ಬಂದು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಿದ್ದಾರೆ. 25 ದಿನ ಕಳೆದರೂ ಕೂಡ ಜನರು ಇನ್ನೂ ಕೂಡ ಬರ್ತಾ ಇದ್ದಾರೆ ಭಕ್ತಾದಿಗಳು. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಬಂದು ಪುಣ್ಯ ಸ್ನಾನವನ್ನ ಮಾಡಿದ್ರು. ಅದಾದ ಬಳಿಕ ಇವತ್ತು 25ನೇ ದಿನ. ಇಂದು ಕೂಡ ಭಕ್ತಗಣ ಹಾಜರಾಗಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಿದ್ದಾರೆ. ಭಕ್ತರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸವನ್ನೇ ಪಡ್ತಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ, ಸಾಕಷ್ಟು ಜನರು ಬಂದು ಅಲ್ಲಿ ಸ್ನಾನವನ್ನ ಮಾಡ್ತಾ ಇರೋದು, ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿರೋದನ್ನು ನೀವು ಅಲ್ಲಿ ಗಮನಿಸ್ತಾ ಇದ್ದೀರಿ. ಜೊತೆಗೆ ಮೈಕ್ ಮೂಲಕ ಅನೌನ್ಸ್ ಮಾಡ್ತಿದ್ದಾರಂತೆ ಪೊಲೀಸ್ನವರು. ನಮ್ಮ ಕೊಲೀಗ್ ರಂಜಿತ್ ಅಲ್ಲಿಂದಲೇ ನಿರಂತರವಾಗಿ ದಿನ 1ರಿಂದಲೂ ಕೂಡ ಪ್ರಯಾಗ್ರಾಜ್ನಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಿದ್ದಾರೆ.